ಹಲೋ ಹಾಯ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ, ನಾನು ಫ್ಲಿಪ್ಕಾರ್ಟಲ್ಲಿ ಒಂದು 3 ಪ್ಲ್ಯಾಂಟ್ ಐಟಮ್ಸ್ನ ಬುಕ್ ಮಾಡಿದ್ದೀನಿ. ಸೊ ಈಗ ಆ 3 ಪ್ಲ್ಯಾಂಟ್ ಐಟಮ್ಸ್ನ ಅನ್ಬಾಕ್ಸ್ ಮಾಡೋವಂಥ ಟೈಮು. ಸೊ ನೋಡಿ, ಇದೇ ಈ 3 ಪ್ಲ್ಯಾಂಟ್ ಐಟಮ್ಸ್ ಯಾವ್ದು ಅಂತ ತೋರಿಸ್ತೀನಿ. ಸೊ ಈಗ ನಮ್ಮ ಅನ್ಬಾಕ್ಸ್ನ ತೆಗಿಯೋಣ. ಸೊ ಈಗ ನಾನು ಫಸ್ಟ್ ಓಪನ್ ಮಾಡ್ತಾ ಇರೋದು, ಇದು ಜಿಂಜರ್ ಚಿಲ್ಲಿ ಅಂತ ಹೇಳ್ತಾರೆ ಅಥವಾ ಸುಗಂಧಿ ಅಂತ ಹೇಳ್ತಾರೆ. ಇಂಗ್ಲೀಷಲ್ಲಿ ಜಿಂಜರ್ ಚಿಲ್ಲಿ ಫ್ಲವರ್ ಅಂತಲೇ ಹೇಳೋದು. ಸೊ ಇದು 3 ಕಲರ್ ಬರುತ್ತೆ, ರೆಡ್ ಯೆಲ್ಲೋ ವೈಟು. ಸೊ ನಮ್ಮ ಮನೇಲಿ ಆಲ್ರೆಡಿ ವೈಟ್ ಇದೆ. ಸೊ ಈಗ ನಾನು ಬುಕ್ ಮಾಡಿರೋದು ಯೆಲ್ಲೋ ಕಲರು. ಸೊ ಇದು ಬಂದು ಬಲ್ಬ್ಸ್, ಅಂದರೆ ಗೆಡ್ಡೆ ಅಂತ ಹೇಳ್ತಾರಲ್ಲ ಅದು. ಒಟ್ಟು 5 ಪೀಸ್ ಇದೆ. ಸೊ 5 ಪೀಸಿಗೆ 220 ರೂಪಾಯಿ. ಫುಲ್ ಡ್ರೈ ಆಗಿದೆ. ಒಟ್ಟು 5 ಪೀಸೇನೋ ಬರುತ್ತೆ ಇದು. ಸೊ ಇದನ್ನು ನಾವು ಮತ್ತೆ ಪ್ಲ್ಯಾಂಟರಲ್ಲಿ ಹಾಕಿ, ಅದಾದ ನಂತರ ಚಿಗುರಿದ ಮೇಲೆ ತೋಟಕ್ಕೆ ನೆಡಬೇಕು. ಸೊ ವೈಟ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ನಮ್ಮ ಮನೇಲಿ ಆಲ್ರೆಡಿ. ಸೊ ಇದೇ ನೋಡಿ ನಮ್ಮ ಮನೆಯಲ್ಲಿ ಆಲ್ರೆಡಿ ಅರಳಿರುವಂಥ ವೈಟ್ ಸುಗಂಧಿ. ಇದರದ್ದು ಪರಿಮಳ ಮಾತ್ರ ಸೇಮ್ ಸುಗಂಧರಾಜಕ್ಕಿಂತ ಒಳ್ಳೆ ಬರುತ್ತೆ, ಚೆನ್ನಾಗಿರುತ್ತೆ ಇದು ಪರಿಮಳ. ಸೊ ಇದು ನಮ್ಮ ಉಡುಪಿಯಲ್ಲಂತೂ ತುಂಬ ಬೇಡಿಕೆ ಹೂವು ಇದು. ಇದರಲ್ಲಿ ಮಾಲೆ ಥರ ಮಾಡ್ತಾರೆ. ಅದು ಫೋಟೋ ಸಿಕ್ಕಿದ್ರೆ ಹಾಕ್ತೀನಿ, ಬಟ್ ನೆಟ್ಟಲ್ಲೆಲ್ಲೂ ಇಲ್ಲ. ಬಟ್ ಉಡುಪಿಲೇ ಹೋಗಿ ತೆಗಿಬೇಕು. ಸೊ ಹಾಗಾಗಿ ಕಷ್ಟ. ಈ ಥರ ಮೊಗ್ಗನ್ನೇ ಕಿತ್ತು ಮಾಲೆ ಮಾಡ್ತಾರೆ. ಅರಳಿದ ಮೇಲೆ ಮಾಲೆ ಮಾಡಲ್ಲ, ಮೊಗ್ಗಲ್ಲೇ ಮಾಲೆ ಮಾಡೋದು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಓಪನ್ ಮಾಡ್ತಾ ಇರೋದು ಬಂದು, ಇದು ಲಿಚೀಸ್ ಫ್ರೂಟದು ಲೇಯರಲ್ಲಿ ಇದು ಮಾಡಿರ್ತಾರೆ, ಗ್ರಾಫ್ಟಿಂಗ್ ಮಾಡಿರ್ತಾರೆ. ಸೊ ಆ ಐಟಮ್ ಇದು. ಸೊ ಇದು ನಾನು ಬುಕ್ ಮಾಡಿರೋವಂಥ ಸಪ್ಲೈಯರ್ ಬಂದು ಆರ್ಯಸನ್ ಅಂತ, ಲಿಚ್ಚಿ ಪ್ಲ್ಯಾಂಟ್ಸ್ ಇದು. ಸೈಡಲ್ಲಿ ಫೋಟೋ ಹಾಕ್ತೀನಿ ನೋಡಿ ಅದು. ಸೊ ಇವ್ರದ್ದು ಪ್ಯಾಕಿಂಗ್ ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಯಾಕೆ ಅಂತ ಹೇಳ್ತೀನಿ ನೆಕ್ಸ್ಟ್ ಅನ್ಬಾಕ್ಸ್ ಮಾಡುವಾಗ. ತುಂಬ ಚಿಕ್ಕದಿದೆ ಬಾಕ್ಸು. ಇವ್ರು ಕಾಸ್ಟ್ ಕಟ್ಟಿಂಗ್ ಮಾಡೋದಕ್ಕೆ ಈ ಥರ ಮಾಡಿದ್ದಾರೆ ಅನಿಸುತ್ತೆ. ಸೊ ನೋಡಿ, ಈ ಥರ ಇದೆ. ಗಿಡನ ಬೆಂಡ್ ಮಾಡಿದ್ದಾರೆ. ಶೇಕ್ ಆಗಬಾರ್ದು ಅಂತ ಫುಲ್ ಟೇಪ್ ಹೊಡೆದಿಟ್ಟಿದ್ದಾರೆ. ಮತ್ತು ನೋಡಿ, ನೀರದು ಮಾಯ್ಶ್ಚರ್ ಎಲ್ಲ ಹೋಗಬಾರ್ದು, ಅಂದರೆ ಮಣ್ಣಲ್ಲಿರೋ ಮಾಯ್ಶ್ಚರ್ ಹೋಗಬಾರ್ದು ಅಂತ ಫುಲ್ ಪ್ಲಾಸ್ಟಿಕ್ ರ್ಯಾಪ್ ಮಾಡಿಬಿಟ್ಟಿದ್ದಾರೆ ಮಣ್ಣಿಗೆ. ಪ್ಯಾಕಿಂಗ್ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ, ಬಟ್ ಓಕೆ, ಚೆನ್ನಾಗಿದೆ. ಯಾವುದೇ ರೀತಿ ಡ್ಯಾಮೇಜ್ ಅಂತೂ ಆಗಲಿಲ್ಲ ಗಿಡಕ್ಕೆ. ಬಟ್ ಪ್ಯಾಕಿಂಗ್ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು ಇವರು. ಇದೆಲ್ಲ ಲೈವ್ ಪ್ಲ್ಯಾಂಟ್ಸು. 1 ವೀಕ್ ಒಳಗೆ ಬರುತ್ತೆ ನಿಮಗೆ. ಈ ಸೆಲ್ಲರ್ ಬಂದು ಡೆಲ್ಲಿಯಿಂದ ಕಳಿಸಿರೋಂಥದ್ದು ಇದು. ಸೊ ನೆಕ್ಸ್ಟ್ ಈಗ ಅನ್ಬಾಕ್ಸ್ ಮಾಡೋಣ ಆರೆಂಜ್ ಪ್ಲ್ಯಾಂಟ್ನ. ಸೊ ಇವ್ರದ್ದು ಪ್ಯಾಕಿಂಗ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಗಿಡದ ಫುಲ್ಲು ಉದ್ದಕ್ಕೂ ಕಾರ್ಬನ್ ಇದು ಮಾಡಿದ್ದಾರೆ ಕಾರ್ಟೂನ್ ಬಾಕ್ಸಲ್ಲಿ. ನೈಸ್, ಚೆನ್ನಾಗಿದೆ. ಸೊ ಇವರು ಅದೇ ಥರ ಮಾಯ್ಶ್ಚರ್ ಏನೂ ಹೋಗದೇ ಇರಲಿ ಅಂತ ಪ್ಲಾಸ್ಟಿಕ್ ಕವರಲ್ಲಿ ರ್ಯಾಪ್ ಮಾಡಿದ್ದಾರೆ. ಸೊ ಇದು ಬಂದು ಲೇಯರ್ ಮಾಡಿರೋಂಥದ್ದೇ ಇದು ಸಹ. ಇದು ಆಲ್ಮೋಸ್ಟ್ ಒಂದು ಸಲಿ ಫ್ಲವರಿಂಗ್ ಆದರೆ ಒಂದು 30-40 ಫ್ಲವರ್ಸ್ ಆಗ್ಬೋದು. ಬಟ್ ಒಂದು 20 ಫ್ರೂಟ್ಸ್ ಏನೋ ಕೊಡ್ಬೋದು ಅಂತ ಹೇಳಿದ್ದಾರೆ. ಸೊ ನೋಡಿ, ಈ ಥರ ಇದೆ 3 ಐಟಮ್ಗಳು.
ಸೊ ಇದ್ರದ್ದು ರಿಸಲ್ಟ್ ಹೇಗಿದೆ ಅಂತ ನಾನು ಈಗಲೇ ಹೇಳೋಕ್ಕಾಗಲ್ಲ. ಇದು ಪ್ಲ್ಯಾಂಟ್ ಮಾಡಿ ತೋಟದಲ್ಲಿ ಮತ್ತೆ ಚೆಕ್ ಮಾಡಬೇಕು. ನಾನು ತೋಟದಲ್ಲಿ ಆಲ್ರೆಡಿ ಬೇರೆ ಇಲ್ಲೇ ಲೋಕಲಲ್ಲಿ ಪರ್ಚೇಸ್ ಮಾಡಿರೋಂಥ ಫ್ರೂಟ್ಸು ಇದು ಮಾಡಿದ್ದೀನಿ, ಪ್ಲ್ಯಾಂಟ್ ಮಾಡಿದ್ದೀನಿ. ಸೊ ಈಗ ಆನ್ಲೈನಲ್ಲೂ ಸಹ ಬುಕ್ ಮಾಡಿದ್ದೀನಿ. ಸೊ ಯಾವುದು ಒಳ್ಳೆ ಬರುತ್ತೆ ಅಂತ ನೋಡೋಕ್ಕೋಸ್ಕರ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು. ಸೊ ಈಗ ನಾನು ನಮ್ಮ ತೋಟದಲ್ಲಿದ್ದೀನಿ. ಚೆಂಡು ಗಿಡ ಎಲ್ಲ ನೋಡಿ ಈ ಥರ ಮಳೆಗೆ ತುಂಬ ಡ್ಯಾಮೇಜ್ ಆಗಿದೆ. ಈಗ ಹಾರ್ವೆಸ್ಟ್ ಮಾಡ್ತಾಯಿದ್ದೀವಿ ಇರುವಂಥ ಫ್ಲವರ್ಸ್ ಎಲ್ಲದನ್ನು. ಸೊ ಇದು ಲಾಸ್ಟ್ ಹಾರ್ವೆಸ್ಟು, ಇದಾದಮೇಲೆ ಫ್ಲವರ್ ಸಿಗೋದಿಲ್ಲ. ಈ ಥರ ಫುಲ್ ಡ್ರೈ ಆಗಿ ಹೋಗುತ್ತೆ ಗಿಡ, ಮಳೆಗೆ ಈ ಥರ ಆಗಿರೋದು, ಬಿಸಿಲಿಗಲ್ಲ ಇದು. ಫ್ಲವರ್ಸ್ ಎಲ್ಲ ಹಾರ್ವೆಸ್ಟ್ ಮಾಡುವಾಗ ಒಂದು ಫೋನ್ ಬಂತು. ನಮ್ಮ ತೋಟಕ್ಕೆ ಹೋಗ್ತಾಯಿದ್ದೆ, ಟಾಟಾ ಏಸ್ ಸಿಗಾಕೊಂಡಿದೆ ಅಂತ. ಸೊ ಈಗ ಅದನ್ನ ರೆಸ್ಕ್ಯೂ ಮಾಡೋದಕ್ಕೆ ಬಂದಿದ್ದೀನಿ, ಅಂದರೆ ರಿವರ್ಸ್ ಟೋ ಮಾಡ್ತಾಯಿದ್ದೀನಿ ಇದನ್ನ. ಸೊ ಮುಂದೆ ಹಗ್ಗ ಕಟ್ಟಿ ಈಗ ಹಿಂದ್ಗಡೆಗೆ ಟೋ ಮಾಡ್ತಾಯಿದ್ದೀನಿ. ಇವ್ರ ತೋಟಕ್ಕೆ ಹೋಗೋ ದಾರಿ ಫುಲ್ಲು ಕೆಸರಿಂದ ತುಂಬಿದೆ, ಹಾಗಾಗಿ ಇವ್ರದ್ದು ಟಾಟಾ ಏಸ್ ಮುಂದೆ ಹೋಗಲಿಲ್ಲ. ಇವ್ರ ಮನೆಗೇನೋ ಸಾಮಾನು ತೊಗೊಂಡು ಹೋಗ್ತಿದ್ರು ಅನಿಸುತ್ತೆ. ಸೊ ಅದನ್ನ ರಿವರ್ಸ್ ಟೋ ಮಾಡ್ತಾಯಿದ್ದೀನಿ. ಬೇಡ ಹಗ್ಗ ಬಿಚ್ಚಾಕಿ. ಸ್ಟಡಿ ಮಾಡೋಕ್ಕಾಗಲ್ಲ, ಹಗ್ಗ ಬಿಚ್ಚಾಕ್ಬೇಕು. ಸೊ ಇದು ನೆಕ್ಸ್ಟ್ ಡೇ. ಈಗ ಬೆಳಗ್ಗೆ ಒಂದು ಟೈಮ್ ಬಂದು 6:30. ಸೊ ನೋಡಿ ಗಿಡ ಎಲ್ಲ ಒಣಗೋಗಿದೆ, ಅಂದರೆ ಮಳೆಗೆ ಕೊಳ್ತೋಗಿರೋದು ಗಿಡ. ಮಳೆ ಇರಲಿಲ್ಲ ಅಂದರೆ ಸ್ವಲ್ಪ ಚೆನ್ನಾಗಿ ಬರ್ತಿತ್ತೇನೋ, ಮಳೆಗೆ ಹೋಗಿದೆ. ಈ ಮೊಗ್ಗೆಲ್ಲ ಬಿಟ್ಟರೆ ಈಗ ಅದು ಕೀಳ್ತೀವ ಲೇಬರ್ ಚಾರ್ಜ್ಗೂ ಸಹ ಆಗೋಲ್ಲ. ಹಾಗಾಗಿ ಇದನ್ನ ಹೊಡೆದಾಕ್ತಾಯಿದ್ದೀನಿ ರೋಟೋವೇಟರಲ್ಲಿ. ನಾವು ಲಾಸ್ಟ್ ಮೊನ್ನೆ ಕಟ್ ಮಾಡಿದ್ದಲ್ಲ ಅದೇ ಲಾಸ್ಟು. ಸೊ ನೆಕ್ಸ್ಟ್ ಕ್ರಾಪ್ ಇಲ್ಲ. ಸೊ ಇದು ಒಳ್ಳೆ ಗೊಬ್ಬರ ಆಗುತ್ತೆ, ಹಾಗಾಗಿ ಹೊಡೆದಾಕ್ತಾಯಿದ್ದೀನಿ. ಇವಾಗ ಭೂಮಿ ಪುತ್ರ ತಂದಿದ್ದೀನಿ ರೋಟೋವೇಟರ್ ಹಾಕಿ. ಸೊ ಸ್ಟಾರ್ಟ್ ಮಾಡೋಣ. ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ ತೋಟ ಈಗ. ಎಲ್ಲ ಒಳ್ಳೆ ಗೊಬ್ಬರ ಆಗುತ್ತೆ ಮಾತ್ರ ಇದು. ಈಗ ಸುತ್ತ ಅಲ್ಲೆಲ್ಲ ಬದು ಎಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ರೆಡಿ ಮಾಡ್ಕೋಬೇಕು. ನೆಕ್ಸ್ಟು ಮೆಗಾ ಪ್ರಾಜೆಕ್ಟ್ ಇದೆ. ಸೊ ಅದಕ್ಕೋಸ್ಕರ ರೆಡಿ ಮಾಡ್ಕೋಬೇಕಲ್ಲ. ನನಗೆ ಮೆಗಾ ಪ್ರಾಜೆಕ್ಟ್ ಅದು, ಬಟ್ ಬೇರೆಯವ್ರಿಗೆಲ್ಲ ಇದು ಆಲ್ರೆಡಿ ಅಭ್ಯಾಸ ಆಗಿರೋದು. ಬಟ್ ನಾನು ಮಾಡ್ತಾ ಇರೋದು ಫಸ್ಟ್ ಟೈಮು, ಹಾಗಾಗಿ ನನಗೆ ಮೆಗಾ ಪ್ರಾಜೆಕ್ಟ್ ಇದು. ಸೊ ಈ ವ್ಲಾಗ್ ಅಷ್ಟೇ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನನ್ನ ನೆಕ್ಸ್ಟ್ ವೀಡಿಯೋಸ್ನ ನೋಡೋದಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಸೊ
ಸಬ್ಸ್ಕ್ರೈಬರ್ ಕೌಂಟ್ ಬಂದು ಆಲ್ಮೋಸ್ಟ್ 500 ಇದೆ. ಸೊ 500 ಸಬ್ಸ್ಕ್ರೈಬರ್ ಆಗಿದ್ದು ಖುಷಿಗೋಸ್ಕರ ಹೊಸ ವ್ಲಾಗ್ ಬರ್ತಾಯಿದೆ, ವೆಯ್ಟ್ ಮಾಡಿ.